ನಮಸ್ಕಾರ ಎಲ್ಲರಿಗೂ. ಪ್ರಸ್ತುತ ವಿಷಯ ಗೋವಾ ರಾಜ್ಯದ ಬಗ್ಗೆ ಸಂಪೂರ್ಣ ಮಾಹಿತಿ. ಅದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ನಮ್ಮ ಸ್ಪರ್ಧಾ ಪ್ರಚಲಿತ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ನಮ್ಮ ಸ್ಪರ್ಧಾ ಪ್ರಚಲಿತ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಗೋವಾ ರಾಜ್ಯದ ಸ್ಥಾಪನೆಯ ಬಗ್ಗೆ ನೋಡುವುದಾದ್ರೆ, ಗೋವಾ ರಾಜ್ಯವು 1987 ಮೇ 30ರಂದು ಸಂವಿಧಾನದ 86ನೇ ತಿದ್ದುಪಡಿಯ ಮೂಲಕ ಸ್ಥಾಪನೆಯಾಯಿತು. 1987 ಮೇ 30ರಂದು ಸಂವಿಧಾನದ 86ನೇ ತಿದ್ದುಪಡಿಯ ಮೂಲಕ ಗೋವಾ ಸ್ಥಾಪನೆಯಾಯಿತು. ಇದು ಕ್ವಶನ್ ಆಗ್ಬೋದು, ಗೋವಾಕ್ಕೆ ಸಂಬಂಧಿಸಿರುವ ಸಂವಿಧಾನದ ತಿದ್ದುಪಡಿ ಯಾವುದು? ಅದಕ್ಕೆ ಉತ್ತರ ಸಂವಿಧಾನದ 86ನೇ ತಿದ್ದುಪಡಿ. ಗೋವಾ ಸ್ವತಂತ್ರ ಅಥವಾ ಸ್ಥಾಪನೆಯಾದದ್ದು ಯಾವಾಗ? 1987 ಮೇ 30ರಂದು ಗೋವಾ ರಾಜ್ಯ ಸ್ಥಾಪನೆ ಆಯಿತು. ಗೋವಾ ರಾಜ್ಯದ ರಾಜಧಾನಿ ಪಣಜಿ. ಅತಿ ದೊಡ್ಡ ನಗರ, ಗೋವಾದ ಅತಿ ದೊಡ್ಡ ನಗರ ವಾಸ್ಕೋ ಡ ಗಾಮಾ. ಅತಿ ದೊಡ್ಡ ನಗರ ವಾಸ್ಕೋ ಡ ಗಾಮಾ. ಗೋವಾದಲ್ಲಿರುವ ಜಿಲ್ಲೆಗಳು, ಒಟ್ಟು ಜಿಲ್ಲೆಗಳ ಸಂಖ್ಯೆ 2 ಜಿಲ್ಲೆಗಳನ್ನು ಮಾತ್ರ ಗೋವಾ ರಾಜ್ಯ ಹೊಂದಿದೆ. ಗೋವಾ ರಾಜ್ಯದ ವಿಸ್ತೀರ್ಣ 3702 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನ ಗೋವಾ ರಾಜ್ಯ ಹೊಂದಿದೆ. ಗೋವಾ ರಾಜ್ಯದ ರಾಜ್ಯ ಭಾಷೆ ಕೊಂಕಣಿ ಭಾಷೆ ಯಾವ ರಾಜ್ಯದ ರಾಜ್ಯ ಭಾಷೆಯಾಗಿದೆ? ಅದಕ್ಕೆ ಉತ್ತರ ಗೋವಾ ರಾಜ್ಯದ ರಾಜ್ಯ ಭಾಷೆ. ಪಗಡಿ ನೃತ್ಯವನ್ನ ಗೋವಾ ರಾಜ್ಯದಲ್ಲಿ ಆಚರಣೆ ಮಾಡುತ್ತಾರೆ. ಗೋವಾ ರಾಜ್ಯದ ನೃತ್ಯ ಪಗಡಿ. ಇದು ಕ್ವಶನ್ ಆಗ್ಬೋದು. ಪಗಡಿ ನೃತ್ಯವನ್ನ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಗೋವಾ ರಾಜ್ಯದಲ್ಲಿ ಪಗಡಿ ನೃತ್ಯವನ್ನು ಆಚರಿಸುತ್ತಾರೆ. ಗೋವಾ ರಾಜ್ಯದ ಪ್ರಸ್ತುತ ಮುಖ್ಯಮಂತ್ರಿ ಯಾರದಾರ ಅಂದ್ರೆ ಪ್ರಮೋದ್ ಸಾವಂತ್ ಅವರು. ಪ್ರಸ್ತುತ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವರು. ಪ್ರಸ್ತುತ ರಾಜ್ಯಪಾಲರು ಶ್ರೀಧರನ್ ಪಿಳ್ಳೈ ಅವರು. ಶ್ರೀಧರನ್ ಪಿಳ್ಳೈ ಅವರು. ಪ್ರಸ್ತುತ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವರು. ಪ್ರಸ್ತುತ ರಾಜ್ಯಪಾಲರು ಶ್ರೀಧರನ್ ಪಿಳ್ಳೈ ಅವರು. ಗೋವಾ ರಾಜ್ಯಕ್ಕೆ ಸಂವಿಧಾನದ 371 ಐ ವಿಧಿಯ ಪ್ರಕಾರ ವಿಶೇಷ ಸ್ಥಾನಮಾನ ನೀಡಲಾಗಿದೆ. 371 ಐ. ಈ ವಿಧಿಯ ಪ್ರಕಾರ ಯಾವ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡಲಾಗಿದೆ ಅಂತ ಕ್ವಶನ್ ಆಗ್ಬೋದು. 371 ಐ ಪ್ರಕಾರ ಗೋವಾ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ನೀಡಲಾಗಿದೆ. ಇದು ಕ್ವಶನ್ ಆಗ್ಬೋದು, ಇಂಪಾರ್ಟೆಂಟ್ ಇದು. ಗೋವಾ ರಾಜ್ಯವು 2 ರಾಜ್ಯಗಳೊಂದಿಗೆ ತನ್ನ ಗಡಿಗಳನ್ನು ಹಂಚಿಕೊಂಡಿದೆ. ಒಂದು ಮಹಾರಾಷ್ಟ್ರ, ಇನ್ನೊಂದು ಕರ್ನಾಟಕ. ಈ 2 ರಾಜ್ಯಗಳೊಂದಿಗೆ ಗೋವಾ ರಾಜ್ಯ ಗಡಿಯನ್ನು ಹಂಚಿಕೊಂಡಿದೆ. ಗಡಿ ಹಂಚಿಕೊಂಡಿರುವ ರಾಜ್ಯಗಳು, ಗೋವಾದೊಂದಿಗೆ ಗಡಿ ಹಂಚಿಕೊಂಡಿರುವ ರಾಜ್ಯಗಳು ಒಂದು ಮಹಾರಾಷ್ಟ್ರ, ಇನ್ನೊಂದು ಕರ್ನಾಟಕ. ಗೋವಾ ರಾಜ್ಯದ ರಾಜಧಾನಿ ಪಣಜಿ. ಗೋವಾದ ಜಲಗಡಿಯ ಉದ್ದ 100 ಕಿಲೋಮೀಟರ್. ಇದು ನಮ್ಮ ಭಾರತ ದೇಶದಲ್ಲಿ ಅತಿ ಕಡಿಮೆ ಜಲಗಡಿಯನ್ನು ಹೊಂದಿರುವ ರಾಜ್ಯವಾಗಿದೆ. ಅತಿ ಹೆಚ್ಚು ಜಲಗಡಿಯನ್ನು ಹೊಂದಿರುವ ರಾಜ್ಯ ಗುಜರಾತ್ ರಾಜ್ಯ. 2ನೇ ಸ್ಥಾನದಲ್ಲಿರುವುದು ಆಂಧ್ರ ಪ್ರದೇಶ. 3ನೇ ಸ್ಥಾನದಲ್ಲಿರುವುದು ತಮಿಳುನಾಡು. ಅತ್ಯಂತ ಕಡಿಮೆ ಜಲಗಡಿಯನ್ನು ಹೊಂದಿದ ರಾಜ್ಯ ಗೋವಾ ರಾಜ್ಯ. ಅತ್ಯಂತ ಕಡಿಮೆ ಜಲಗಡಿಯನ್ನ ಗೋವಾ ರಾಜ್ಯ ಹೊಂದಿದೆ. ಗೋವಾ ಈ ರಾಜ್ಯ 1961 ಡಿಸೆಂಬರ್ 19ರಂದು ಪೋರ್ಚುಗೀಸರಿಂದ ಸ್ವಾತಂತ್ರ್ಯವನ್ನು ಪಡೆಯಿತು. ಗೋವಾದ ಸ್ವಾತಂತ್ರ್ಯ ಇದು 1961
ಡಿಸೆಂಬರ್ 19ರಿಂದ ಪೋರ್ಚುಗೀಸರಿಂದ ಸ್ವಾತಂತ್ರ್ಯವನ್ನು ಪಡೆಯಿತು. ಪೋರ್ಚುಗೀಸರಿಂದ ಸ್ವಾತಂತ್ರ್ಯವನ್ನು ಪಡೆಯಿತು. ಪೋರ್ಚುಗೀಸರು 1510ರಿಂದ 1961ರವರೆಗೆ ಗೋವಾವನ್ನು ಆಳಿದರು. ಗೋವಾದ ವಿಮೋಚನೆಯ ಪಿತಾಮಹ ಟಿ.ಬಿ. ಕುಂಯ್ ಅವರು. ಇದು ಕ್ವಶನ್ ಆಗ್ಬಹುದು. ಗೋವಾ ವಿಮೋಚನೆಯ ಪಿತಾಮಹ ಟಿ.ಬಿ. ಕುಂಯ್ ಅವರು. ಇದು ಇಂಪಾರ್ಟೆಂಟ್. ಗೋವಾ ಯಾವ ಆಪರೇಷನ್ ಮೂಲಕ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತು ಅಂತ ಕ್ವಶನ್ ಆಗಿದೆ ಬಹಳ ಸರಿ. ಅದಕ್ಕೆ ಉತ್ತರ ಆಪರೇಷನ್ ವಿಜಯ್ ಮೂಲಕ. ಆಪರೇಷನ್ ವಿಜಯ್ ಮೂಲಕ ಗೋವಾ ರಾಜ್ಯ 1961 ಡಿಸೆಂಬರ್ 19ರಂದು ಪೋರ್ಚುಗೀಸರಿಂದ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತು. ತದನಂತರ 1987ರಲ್ಲಿ ಗೋವಾ ರಾಜ್ಯದ ಸ್ಥಾನಮಾನವನ್ನು ಪಡೆದುಕೊಂಡಿತು. ಗೋವಾದ ಮೊದಲ ಹೆಸರು ರೇವತಿಪುರ. ಗೋವಾದ ಮೊದಲ ಹೆಸರು ರೇವತಿಪುರ. ನೆಕ್ಸ್ಟ್, ಗೋವಾ ಇದು ಜುವಾರಿ ನದಿಯ ದಂಡದಲ್ಲಿ ಕಂಡುಬರುತ್ತದೆ. ಯಾವ ನದಿಯ ದಡದಲ್ಲಿ ಕಂಡುಬರುತ್ತೆ ಅಂತ ಕ್ವಶನ್ ಆಗ್ಬೋದು. ಅದಕ್ಕೆ ಉತ್ತರ ಗೋವಾ ರಾಜ್ಯ ಜುವಾರಿ ನದಿಯ ದಡದಲ್ಲಿ ಕಂಡುಬರುತ್ತದೆ. ಜುವಾರಿ ನದಿ ದಡದಲ್ಲಿ ಕಂಡುಬರುತ್ತದೆ. ಗೋವಾದ ಪ್ರಮುಖವಾದ ಬಂದರು ಮರ್ಮಗೋವಾ ಬಂದರು. ಮರ್ಮಗೋವಾ ಬಂದರು. ಮರ್ಮಗೋವಾ ಬಂದರು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಗೋವಾ ರಾಜ್ಯದಲ್ಲಿ ಮರ್ಮಗೋವಾ ಬಂದರು ಕಂಡುಬರುತ್ತದೆ. ಇದು ಗೋವಾದ ಅತಿ ದೊಡ್ಡ ಬಂದರು. ಗೋವಾದ ಅತಿ ದೊಡ್ಡ ಬಂದರು ಮತ್ತು ಭಾರತದ ಅತಿ ಚಿಕ್ಕ ಬಂದರು. ಭಾರತದ ಅತಿ ಚಿಕ್ಕ ಬಂದರು ಮತ್ತು ಗೋವಾದ ಅತಿ ದೊಡ್ಡ ಬಂದರು ಯಾವುದು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಮರ್ಮಗೋವಾ ಬಂದರು. ಈ ಬಂದರನ್ನು 1964ರಲ್ಲಿ ಸ್ಥಾಪನೆ ಮಾಡಲಾಯಿತು. ಮರ್ಮಗೋವಾ ಬಂದರನ್ನ 1964ರಲ್ಲಿ ಸ್ಥಾಪನೆ ಮಾಡಲಾಯಿತು. ನಮ್ಮ ನವಮಂಗಳೂರು ಬಂದರನ್ನ 1974ರಲ್ಲಿ ಸ್ಥಾಪನೆ ಮಾಡಲಾಯಿತು. ಮರ್ಮಗೋವಾ ಬಂದರನ್ನ 1964ರಲ್ಲಿ ಸ್ಥಾಪನೆ ಮಾಡಲಾಯಿತು. ಮರ್ಮಗೋವಾ ಬಂದರದ ಮೂಲಕ ಅತಿ ಹೆಚ್ಚು ಪ್ರಮಾಣದ ಕಬ್ಬಿಣವನ್ನು ರಫ್ತು ಮಾಡಲಾಗುತ್ತದೆ. ಯಾವ ಬಂದರಿನ ಮೂಲಕ ಅತಿ ಹೆಚ್ಚು ಪ್ರಮಾಣದ ಕಬ್ಬಿಣವನ್ನು ರಫ್ತು ಮಾಡಲಾಗುತ್ತದೆ ಎಂದು ಕ್ವಶನ್ ಆದ್ರೆ ಅದಕ್ಕೆ ಉತ್ತರ ಮರ್ಮಗೋವಾ ಬಂದರು. ಅತಿ ಹೆಚ್ಚು ಪ್ರಮಾಣದ ಕಬ್ಬಿಣವನ್ನು ರಫ್ತು ಮಾಡಲಾಗುತ್ತದೆ. ಭಾರತ ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಅಳವಡಿಸಿಕೊಂಡಿರುವ ರಾಜ್ಯ ಯಾವುದಂತ ಕ್ವಶನ್ ಆದ್ರೆ ಅದಕ್ಕೆ ಉತ್ತರ ಗೋವಾ ರಾಜ್ಯ. ಇತ್ತೀಚೆಗೆ ಉತ್ತರಾಖಂಡ್ ಸಹ ಏಕರೂಪ ನಾಗರಿಕ ಸಂಹಿತೆಯನ್ನು ಅಳವಡಿಸಿಕೊಂಡಿತ್ತು. ಅದಕ್ಕಿಂತ ಮೊದಲಿಗೆ ಏಕರೂಪ ನಾಗರಿಕ ಸಂಹಿತೆಯನ್ನು ಅಳವಡಿಸಿಕೊಂಡಿರುವ ರಾಜ್ಯ ಯಾವುದಂತ ಕ್ವಶನ್ ಆಗಿದ್ರೆ ಅದಕ್ಕೆ ಉತ್ತರ ಗೋವಾ. ಭಾರತದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಅಳವಡಿಸಿಕೊಂಡಿರುವ ರಾಜ್ಯ ಗೋವಾ. ಇತ್ತೀಚೆಗೆ ಉತ್ತರಾಖಂಡ್ ಅಳವಡಿಸಿಕೊಂಡಿತ್ತು. ಉತ್ತರಾಖಂಡ್ ರಾಜ್ಯ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ಅಳವಡಿಸಿಕೊಂಡಿತ್ತು. ಈ ಏಕರೂಪ ನಾಗರಿಕ ಸಂಹಿತೆ ಇದು ಸಂವಿಧಾನದ 44ನೇ ವಿಧಿಯಲ್ಲಿ ಕಂಡುಬರುತ್ತದೆ. ಇದು ಬಹಳ ಸರಿ ಕ್ವಶನ್ ಆಗಿದೆ. ಏಕರೂಪ ನಾಗರಿಕ ಸಂಹಿತೆ ಸಂವಿಧಾನದ ಯಾವ ವಿಧಿಯಲ್ಲಿ ಕಂಡುಬರುತ್ತದೆ? ಅದು ಸಂವಿಧಾನದ 44ನೇ ವಿಧಿಯಲ್ಲಿ ಕಂಡುಬರುತ್ತದೆ. ಬೆಸಿಲಿಕಾ ಆಫ್ ಬಾಮ್ ಎನ್ನುವ ಚರ್ಚ್ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದೆ. ಬೆಸಿಲಿಕಾ ಆಫ್ ಬಾಮ್ ಚರ್ಚ್ ಎಲ್ಲಿ ಕಂಡುಬರುತ್ತದೆ ಅಂತ ಕ್ವಶನ್ ಆಗ್ಬೋದು. ಇದು ಗೋವಾದಲ್ಲಿ ಕಂಡುಬರುತ್ತದೆ. ಈ ಚರ್ಚ್ ಯುನೆಸ್ಕೋದ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದೆ. ಬೆಸಿಲಿಕಾ ಆಫ್ ಬಾಮ್ ಇದು ಚರ್ಚ್ ಇದು ಯುನೆಸ್ಕೋದ
ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದೆ. ಸಲೀಂ ಅಲಿ ಪಕ್ಷಿಧಾಮ ಇರುವುದು ಗೋವಾ ರಾಜ್ಯದಲ್ಲಿ. ಸಲೀಂ ಅಲಿ ಪಕ್ಷಿಧಾಮ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ? ಇದು ಕ್ವಶನ್ ಆಗಿದೆ. ಗೋವಾದಲ್ಲಿ. ಸಲೀಂ ಅಲಿ ಅವರ ಕೃತಿ ಮೈ ಲೈಫ್ ಈಸ್ ಮೈ ಬರ್ಡ್. ಮೈ ಲೈಫ್ ಈಸ್ ಮೈ ಬರ್ಡ್. ಈ ಕೃತಿಯ ಲೇಖಕರು ಯಾರು ಅಂತ ಕ್ವಶನ್ ಆಗ್ಬೋದು. ಅದಕ್ಕೆ ಉತ್ತರ ಪಕ್ಷಿ ಪ್ರೇಮಿ ಸಲೀಂ ಅಲಿ ಅವರು. ಸಲೀಂ ಅಲಿ ಅವರು ರಂಗನತಿಟ್ಟು ಪಕ್ಷಿಧಾಮವನ್ನು ಪಕ್ಷಿಗಳ ಕಾಶಿ ಎಂದು ಕರೆದರು. ಅದೇ ರೀತಿ ಸಲೀಂ ಅಲಿ ಪಕ್ಷಿಧಾಮ ಇರುವುದು ಗೋವಾ ರಾಜ್ಯದಲ್ಲಿ. ದಾಬೋಲಿಯಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರೋದು ಇದು ಕ್ವಶನ್ ಆಗಿದೆ. ದಾಬೋಲಿಯಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವುದು ಗೋವಾ ರಾಜ್ಯದಲ್ಲಿ. ಅಂತಾರಾಷ್ಟ್ರೀಯ ಚಲನಚಿತ್ರ ಉತ್ಸವ ನಡೆಯುವುದು ಗೋವಾದ ಪಣಜಿಯಲ್ಲಿ. ಅಂತಾರಾಷ್ಟ್ರೀಯ ಚಲನಚಿತ್ರ ಉತ್ಸವ ನಡೆಯುವುದು ಗೋವಾದ ಪಣಜಿಯಲ್ಲಿ. ಈ ಅಂತಾರಾಷ್ಟ್ರೀಯ ಚಲನಚಿತ್ರ ಉತ್ಸವದಲ್ಲಿ ಸ್ವರ್ಣ ಮಯೂರಿ ಪ್ರಶಸ್ತಿಯನ್ನು ನೀಡಲಾಗುವುದು. ಸ್ವರ್ಣ ಮಯೂರಿ ಪ್ರಶಸ್ತಿ. ಯಾವ ಕಾರ್ಯಕ್ರಮದಲ್ಲಿ ಸ್ವರ್ಣ ಮಯೂರಿ ಪ್ರಶಸ್ತಿಯನ್ನು ನೀಡಲಾಗುವುದು ಅಂತ ಕ್ವಶನ್ ಆಗ್ಬೋದು. ಅದಕ್ಕೆ ಉತ್ತರ ಅಂತಾರಾಷ್ಟ್ರೀಯ ಚಲನಚಿತ್ರ ಉತ್ಸವದಲ್ಲಿ. ಈ ಅಂತಾರಾಷ್ಟ್ರೀಯ ಚಲನಚಿತ್ರ ಉತ್ಸವ ಪ್ರತಿ ವರ್ಷ ಜರುಗುವುದು ಗೋವಾದ ಪಣಜಿಯಲ್ಲಿ. ಗೋವಾದಲ್ಲಿ ಕಂಡುಬರುವ ಪ್ರಮುಖ ಬೀಚ್ಗಳು ಬಾಗಾ ಬೀಚ್, ಅಂಜನಾ ಬೀಚ್ ಮತ್ತು ಬೈನಾ ಬೀಚ್. ಇತರ ಬೀಚ್ಗಳು ಸಹ ಕಂಡು ಬರುತ್ತವೆ. ಪ್ರಮುಖ ಬೀಚ್ಗಳು ಬಾಗಾ ಬೀಚ, ಅಂಜನಾ ಬೀಚ, ಬೈನಾ ಬೀಚ. ಅಂಜನಾ ಬೀಚ್ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ? ಗೋವಾ ರಾಜ್ಯದಲ್ಲಿ ಕಂಡು ಬರುತ್ತದೆ. ಬೈನಾ ಬೀಚ್ ಇದು ಕೂಡ ಗೋವಾ ರಾಜ್ಯದಲ್ಲಿ. ಬಾಗಾ ಬೀಚ್ ಇದು ಕೂಡ ಗೋವಾ ರಾಜ್ಯದಲ್ಲಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಮಹದಾಯಿ ನದಿ. ಇದು ಕರ್ನಾಟಕ ಮತ್ತು ಗೋವಾದ ಮಧ್ಯೆ ವಿವಾದ ಇರುವ ಒಂದು ಪ್ರಮುಖವಾದ ನದಿ. ಕರ್ನಾಟಕ ಮತ್ತು ಗೋವಾದ ಮಧ್ಯೆ ವಿವಾದ. ಕರ್ನಾಟಕದಲ್ಲಿ ಈ ನದಿಯನ್ನ ಮಹದಾಯಿ ಎಂದು ಕರೆಯುತ್ತಾರೆ. ಗೋವಾದಲ್ಲಿ ಮಾಂಡವಿ ಎಂದು ಕರೆಯುತ್ತಾರೆ. ಕರ್ನಾಟಕದಲ್ಲಿ ಮಹದಾಯಿ ಎನ್ನುವರು, ಗೋವಾದಲ್ಲಿ ಮಾಂಡವಿ ಎಂದು ಕರೆಯುತ್ತಾರೆ. ಮಹದಾಯಿ ನದಿ ಬೆಳಗಾವಿಯ ಭೀಮಗಢದಲ್ಲಿ ಹುಟ್ಟುತ್ತದೆ. ಈ ನದಿ ಬೆಳಗಾವಿಯ ಭೀಮಗಢದಲ್ಲಿ ಹುಟ್ಟುತ್ತದೆ. ಕ್ವಶನ್ ಆಗ್ಬೋದು. ಮಹದಾಯಿ ನದಿ ವಿವಾದ ಯಾವ ರಾಜ್ಯಗಳ ಮಧ್ಯೆ ಇದೆ? ಅದಕ್ಕೆ ಉತ್ತರ ಕರ್ನಾಟಕ ಮತ್ತು ಗೋವಾದ ಮಧ್ಯೆ. ಮಹದಾಯಿ ನದಿ ಉಗಮ ಸ್ಥಾನ ಯಾವುದು? ಬೆಳಗಾವಿಯ ಭೀಮಗಢ. ಪಣಜಿಯ ಮೂಲಕ ಅರಬ್ಬಿ ಸಮುದ್ರವನ್ನ ಈ ಮಹದಾಯಿ ನದಿ ಸೇರುತ್ತದೆ. ಪಣಜಿ ಮೂಲಕ ಅರಬ್ಬಿ ಸಮುದ್ರವನ್ನ ಮಹದಾಯಿ ನದಿ ಸೇರುತ್ತದೆ. ಈ ಮಹದಾಯಿ ನದಿಗೆ ಕಂಡುಬರುವ ಜಲಪಾತಗಳು. ಮಹದಾಯಿ ನದಿಗೆ ಕಂಡುಬರುವ ಜಲಪಾತಗಳು ಒಂದು ದೂದ್ ಸಾಗರ, ಇನ್ನೊಂದು ವಜ್ರಪೋವ ಜಲಪಾತ. ಇವು ಎರಡು ಜಲಪಾತಗಳು ವೆರಿ ಇಂಪಾರ್ಟೆಂಟ್. ಇವು ಕ್ವಶನ್ ಆಗ್ಬೋದು. ಕ್ವಶನ್ ಆಗಿದಾವ ಬಹಳ ಸರಿ. ಮಹದಾಯಿ ನದಿಗೆ ಕಂಡುಬರುವ ಜಲಪಾತಗಳು ದೂದ್ ಸಾಗರ ಮತ್ತು ವಜ್ರಪೋವ ಜಲಪಾತ. ಮಹದಾಯಿ ನದಿಯ ಉಪನದಿಗಳು ಕಳಸಾ ಮತ್ತು ಬಂಡೂರಿ. ಕಳಸಾ ಮತ್ತು ಬಂಡೂರಿ ಎಂಬ ಎರಡು ಉಪನದಿಗಳನ್ನ ಮಹದಾಯಿ ನದಿ ಹೊಂದಿದೆ.